ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು 5 to 10 ಮಿನಿಟ್ಸಲ್ಲಿ ಸೂಪರ್ ಆಗಿರೋಂಥ ಒಂದು ಸ್ವೀಟ್ ಮಾಡೋಣ. ಅದೇ ಶಾವಿಗೆ ಪಾಯಸ ಅಥವಾ ಶಾವಿಗೆ ಖೀರು. ನಾವು ಇದನ್ನು ಜಸ್ಟ್ ಬೇಗನೆ ಮಾಡ್ಬೋದು, ಬಟ್ ಇದು 2 to 3 ಅವರ್ಸ್ ಆದಮೇಲೆ ಕೂಡ ನಮಗೆ ಪರ್ಫೆಕ್ಟಾಗಿ ಇರೋ ಥರ ಹೇಗೆ ಮಾಡೋದು ಅಂತ ಫುಲ್ ಟಿಪ್ಸು ಮೆಜರ್ಮೆಂಟ್ಸ್ ಎಲ್ಲ ಹೇಳಿ ಇದರಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಈಸಿಯಾಗಿ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಪಾತ್ರೆ ಬಾಣಲಿ ತೊಗೊಂಡು 2 ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕ್ಯಾಶ್ಯೂನು ಗೋಡಂಬಿ ತೊಗೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡಿಬಿಟ್ಟು ಇದನ್ನು ಒಂದು ಬೌಲಿಗೆ ತಗೊಳ್ಳಿ ಇಟ್ಕೊಳ್ಳಿ. ನೋಡಿ, ಇದು ತುಪ್ಪ ಮಿಕ್ಕಿದೆಯಲ್ವಾ, ಅದೇ ತುಪ್ಪಕ್ಕೆ ನಾವು ಇವಾಗ ಶಾವಿಗೆನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ. ಬೇಕಾದರೆ ವೈಟ್ ಕಲರ್ ಸಿಗುತ್ತಲ್ಲ, ಅದನ್ನು ತೊಗೋಬೋದು, ಇದು ತೊಗೋಬೋದು. ನಾನು ರೋಸ್ಟೆಡ್ ಶಾವಿಗೆ ಸುಮ್ಮನೆ 1-2 ಸರಿ ಚೆನ್ನಾಗಿ ತುಪ್ಪದಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಚೆನ್ನಾಗಿರುತ್ತೆ ಅರೋಮಾ ಅಂದ್ಬಿಟ್ಟು ಪಾಯಸಗೆ. ಸೊ ಅದೆಲ್ಲನೂ ರೋಸ್ಟ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸು ತೆಗೆದುಬಿಡ್ತಾಯಿದ್ದೀನಿ. ನೀವು ಶಾವಿಗೆ ಫುಲ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಇವಾಗ ಅದನ್ನು ತೆಗೆದುಬಿಟ್ಟು ಅದೇ ಬಾಣಲಿಗೆ ಒಂದು 4 ಕಪ್ಪು ಮಿಲ್ಕು ಅಥವಾ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಶಾವಿಗೆಗೆ 4 ಕಪ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡಿ. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ. ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ನಾವು ಈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಶಾವಿಗೆನ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ಬೇಕು. ನೀವು ಹಾಕ್ಬಿಟ್ಟು ಬಿಟ್ಬಿಟ್ರೆ ಅಲ್ಲೇ ಒಂಥರ ಗಟ್ಟಿ ಆಗಿಬಿಡುತ್ತೆ. ಸೊ ಕಲಿಸಿದ್ರೆ ಫುಲ್ ನೀಟಾಗಿ ಎಲ್ಲನೂ ಸರಿ ಹೋಗುತ್ತೆ. ಇವಾಗ ನೋಡಿ, 1/2 ಕಪ್ಪು ಶುಗರ್ ತೊಗೊಂಡು ಒಂದು 3/4 ಕಪ್ ತೊಗೊಳ್ಳಿ. ನೀವು ಸಿಹಿ ನೋಡಿಕೊಂಡು ಶುಗರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಸಕ್ಕರೆ ಎಲ್ಲ ಕರಗಿದೆಯಲ್ವಾ, ಇವಾಗ ಒಂದು 5 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇವಾಗ ನಾವು ತುಪ್ಪದಲ್ಲಿ ಫ್ರೈ ಮಾಡಿರುವ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಂಡು ಕ್ಲೋಸ್ ಮಾಡಿಬಿಟ್ರೆ ನಮ್ಮ ಶಾವಿಗೆ ಪಾಯಸ ಇಸ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಈ 2 ಅವರ್ಸ್ ಆದರೂ ನೋಡಿ ನಿಮಗೆ ಈ ಥರ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಸೊ ನಿಮ್ಗೆ ಈ ಥರ ಪಾಯಸ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಅಂದರೆ ನಂಬ್ತೀರಾ? ನೋಡಿ, ಈ ಥರ ಜಸ್ಟ್ 5 ಮಿನಿಟ್ಸಲ್ಲಿ. ನಿಮ್ಗೇನಾದರೂ ಈ ಖೀರು ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.